ಬಾಗಲಕೋಟೆ ಜಿಲ್ಲೆಯಲ್ಲಿ ಘಟಪ್ರಭಾ ನದಿ ತಟದ ಐತಿಹಾಸಿಕ ನಗರ ಮುಧೋಳದ ನಾಗರಿಕರು ಈಗ ನೀರಿನ ದೋಷದಿಂದಾಗಿ ಜೀವ ಕೈಯಲ್ಲಿ ಹಿಡಿದುಕೊಂಡು ಬದುಕುವಂತಾಗಿದ್ದು ಇಲ್ಲಿನ ಜನರು ನಿತ್ಯವೂ ಕಲುಷಿತ ನೀರು ಕುಡಿಯುವುದರಿಂದಾಗಿ ಅನಾರೋಗ್ಯಕ್ಕೆ ತುತ್ತಾಗುವಂತೆ ಮಾಡಿದೆ. ನಗರದ ಮಹಾರಾಜ ಕಾಲನಿ ಭಾಗದಲ್ಲಿ ಅಂತರ್ಜಲ ಸಂಪೂರ್ಣ ವಿಷವಾಗಿ ಮಾರ್ಪಟ್ಟಿದ್ದು ಪ್ರತಿ ಮನೆಯ ನಲ್ಲಿಯನ್ನು ತಿರುಗಿಸಿದರೆ ಸಾಕು ಕಲುಷಿತ ನೀರು, ಕೆಟ್ಟ ನೀರು, ಗುರುಗು ಸಹಿತ ಮತ್ತು ದುರ್ವಾಸನೆಯಿಂದ ತುಂಬಿದ ನಿಶ್ಚಿತ ನೀರು ಬರುತ್ತಿದೆ. ಈ ನೀರನ್ನು ಬಳಸುತ್ತಿರುವ ಸ್ಥಳೀಯ ನಾಗರಿಕರು ಸಾಂಕ್ರಾಮಿಕ ರೋಗದ ಭೀತಿಯಿಂದ ಬಳಲುತ್ತಿರುವುದು ಅತ್ಯಂತ ನೋವು ತರುವ ಸಂಗತಿ. ಈ ಭಾಗದ ಜನರಿಗೆ ಜಲಮೂಲವಾಗಿದ್ದ ಮತ್ತು ಅಂತರ್ಜಲ ವೃದ್ಧಿಗೆ ಕಾರಣವಾಗಿದ್ದ ಐತಿಹಾಸಿಕ ಮಹಾರಾಜ ಕಾಲನಿ ಕೆರೆ ಇಂದು ಕಣ್ಮುಚ್ಚಿ ಕುಳಿತಿರುವ ನಗರಸಭೆಯ ನಿರ್ಲಕ್ಷ್ಯದ ಪರಾಕಾಷ್ಠೆಯನ್ನು ಅಕ್ಷರಶಃ ಕೊಳಚೆಗುರಿಯಾಗಿ ಪರಿಣಮಿಸಿದೆ. ಸುತ್ತಮುತ್ತಲಿನ ಕಲುಷಿತ ಚರಂಡಿ ನೀರೆಲ್ಲವೂ ಅವ್ಯಾಹತವಾಗಿ ಕೆರೆಗೆ ಸೇರುತ್ತಿರುವುದರಿಂದ ಕೆರೆ ನೀರು ಸಂಪೂರ್ಣ ಕಲುಷಿತಗೊಂಡಿದೆ. ಈ ವಿಷಪೂರಿತ ನೀರು ನಿಂತು ನಿಂತು ಮಲಿನ ನೀರು ಸಂಗ್ರಹವಾಗಿ ಅಲ್ಲಿನ ಸುತ್ತಮುತ್ತ ಅಸಹನೀಯ ವಾಸನೆ ಹರಡುತ್ತಿದೆ. ಅಷ್ಟೇ ಅಲ್ಲದೆ ಈ ಕಲುಷಿತ ನೀರು ಅಲ್ಲೇ ಇಂಗುವುದರಿಂದ ಬೋರ್ವೆಲ್ಗಳಲ್ಲಿ ಇದರ ಪರಿಣಾಮ ಬೀರುತ್ತಿದೆ. ಈ ಕಲುಷಿತ ನೀರಿನ ಸಮಸ್ಯೆಗಳಿಂದ ವಯೋವೃದ್ಧರು, ಚಿಕ್ಕ ಮಕ್ಕಳು ಅನಾರೋಗ್ಯಕ್ಕೆ ತುತ್ತಾಗುತ್ತಿದ್ದಾರೆ. ದಿನನಿತ್ಯ ಸ್ನಾನಕ್ಕೂ ಬಳಸಲಾಗದಂತಹ ಸ್ಥಿತಿ ಬಂದು ನಿಂತಿದೆ ಎಂದು ವರದಿಯಾಗಿದೆ. ಒಟ್ಟಾರೆ ಹೇಳುವುದಾದರೆ ಈ ಭಾಗದ ಜನರಿಗೆ ಕಲುಷಿತ ನೀರಿನಿಂದಾಗುವ ಎಲ್ಲಾ ಸಮಸ್ಯೆಗಳನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ನಿರ್ಲಕ್ಷ್ಯ ವಹಿಸುತ್ತಿರುವ ನಗರಸಭೆ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳುವ ಮೂಲಕ ಕಲುಷಿತ ನೀರಿನ ಬಳಕೆಯಿಂದ ಬಳಲುತ್ತಿರುವ ನಾಗರಿಕರಿಗೆ ನ್ಯಾಯ ಒದಗಿಸಬೇಕೆಂದು ಈ ಮೂಲಕ ತಮ್ಮಲ್ಲಿ ಕೇಳ್ತಾ ಮಾನ್ಯ ಸಭಾಪತಿಗಳು ಇನ್ನೂ ಒಂದು ವಿಷಯ, ತಾವು ಅಲ್ಲಿ ಕಲಿತಂತವ್ರು ಮುಧೋಳದಲ್ಲಿ ತಾವು ಅಲ್ಲಿ ಮೇಲೆ ಹೇಳ್ತಾ ಇರ್ತೀವಿ ಭಾಷಣ ಮಾಡುವಂತ ಸಂದರ್ಭದಲ್ಲಿ ಆ ಕೆರೆ ನೀರನ್ನು ನಾವು ಹೊತ್ಕೊಂಡು ತರ್ತಿದ್ವಿ ಅಂತ ಪವಿತ್ರವಾದಂತ ನದಿ ನೀರನ್ನು ನಗರಸಭೆ ಇವತ್ತು ಕಲುಷಿತ ಮಾಡಿದೆ. ದಯಮಾಡಿ ಅದಕ್ಕೆ ಪರಿಹಾರ ಬರುವಂತ ತೀರ್ಮಾನ ಮಾನ್ಯ ಸಚಿವರು ಮಾಡಬೇಕಂತ ವಿನಂತಿ ಮಾಡ್ತಾ ಇದ್ದೀನಿ. ಮಾನ್ಯ ಸಭಾಪತಿಗಳೇ, ನಾನು ಪೂಜಾರ್ ಸರ್ ಜೊತೆಗೆ ಡಿಸ್ಕಸ್ ಮಾಡಿ ಚರ್ಚೆ ಮಾಡೋಣ.